ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸೆಷನ್ಸ್ ಅಲ್ಲಿ ಟೈಪ್ ಆಫ್ ಲಿವರೇಜಸ್ ಅಂದ್ರೆ ಯಾವೆಲ್ಲ ಟೈಪ್ಸ್ ಇದಾವೆ ಮತ್ತೆ ಆ ಟೈಪ್ ಆಫ್ ಲಿವರೇಜಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಡಿಸ್ಕಷನ್ಸ್ ಅನ್ನ ಮಾಡೋಣ. ಅಂಡ್ ಈ ಒಂದು ಟೈಪ್ ಆಫ್ ಲಿವರೇಜಸ್ ಮೇಲೆ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಸೆಕ್ಷನ್ ಬಿ ನಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನಾನು ಯಾವೆಲ್ಲ ಟೈಪ್ಸ್ ಇದಾವೆ ಅದನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತೀನಿ ನೋಡಿ. ಟೈಪ್ ಆಫ್ ಲಿವರೇಜಸ್ ಅಂತ ಬಂದಾಗ ಸೊ ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ಲಿವರೇಜಸ್. ಟೈಪ್ ಆಫ್ ಲಿವರೇಜಸ್ ಅಲ್ಲಿ ಮೂರು ತರದ ಲಿವರೇಜಸ್ ಅನ್ನ ನೋಡಬಹುದು. ಅದರಲ್ಲಿ ಫಸ್ಟ್ ಒನ್ ದ ಲಿವರೇಜ್ ಹೇಳುತ್ತೆ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್. ಸೆಕೆಂಡ್ ಒನ್ ಬಂದು ಫಿನಾನ್ಷಿಯಲ್ ಲಿವರೇಜ್. ಅಂಡ್ ಥರ್ಡ್ ಒನ್ ಕಂಬೈನ್ ಲಿವರೇಜ್. ಟೈಪ್ ಆಫ್ ಲಿವರೇಜಸ್ ಅಂತ ಹೇಳಿದ್ರೆ ದೇರ್ ಆರ್ ಓನ್ಲಿ ತ್ರೀ ಕೈಂಡ್ಸ್ ಆಫ್ ಲಿವರೇಜಸ್. ಒಂದು ಆಪರೇಟಿಂಗ್ ಲಿವರೇಜ್, ಸೆಕೆಂಡ್ ಒನ್ ಫಿನಾನ್ಷಿಯಲ್ ಲಿವರೇಜ್ ಅಂಡ್ ಥರ್ಡ್ ಒನ್ ಕಂಬೈನ್ಡ್ ಲಿವರೇಜಸ್. ಸೊ ನಿಮ್ಗೆ ಈ ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಮೂರು ಲಿವರೇಜಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೋಡಿ. ಆಪರೇಟಿಂಗ್ ಲಿವರೇಜಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಲಿವರೇಜಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜಸ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಮಾಡಿದ್ರೆ ಸೊ ನಿಮ್ಗೆ ಈ ಒಂದು ಆಪರೇಟಿಂಗ್ ಲಿವರೇಜಸ್ ಸಿಗುತ್ತೆ. ಸೊ ಫಸ್ಟ್ ಆಪರೇಟಿಂಗ್ ಲಿವರೇಜಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಸೊ ವಿ ವಿಲ್ ಗೆಟ್ ಆಪರೇಟಿಂಗ್ ಲಿವರೇಜಸ್ ಅನ್ನ ಫೈಂಡ್ ಔಟ್ ಅನ್ನ ಮಾಡಬಹುದು. ಅದೇ ತರ ಫಿನಾನ್ಷಿಯಲ್ ಲಿವರೇಜಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿವರೇಜಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಫಿನಾನ್ಷಿಯಲ್ ಲಿವರೇಜಸ್ ಈಕ್ವಲ್ಸ್ ಇಬಿಐಟಿ ಡಿವೈಡೆಡ್ ಬೈ EBT. EBIT divided by EBT, you will get financial leverages. And third one, combined leverages ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಮಗೆ ಈ ಒಂದು ಮೂರು ತರದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೇಜಸ್ ಸಿಗ್ತಾ ಹೋಗುತ್ತೆ. ಸೊ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫಾರ್ ದಿ ಪರ್ಪಸ್ ಆಫ್ ಟು ಫೈಂಡ್ ಔಟ್ ದೀಸ್ ಲಿವರೇಜಸ್. ಈ ಎಲ್ಲಾ ಲಿವರೇಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಈ ಲಿವರೇಜಸ್ ಅನ್ನ ಫೈಂಡ್ ಔಟ್ ಅನ್ನ ಮಾಡಬೇಕು ಅಂದ್ರೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ಕಮ್ ಸ್ಟೇಟ್ಮೆಂಟ್. ಸೊ ಫಾರ್ ದಿ ಪರ್ಪಸ್ ಆಫ್ ಟು ಫೈಂಡ್ ಔಟ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಫ್ರೇಮ್ ಮಾಡ್ಕೋಬೇಕಾಗುತ್ತೆ. ಏನ್ ಹೇಳುತ್ತೆ ಇನ್ಕಮ್ ಸ್ಟೇಟ್ಮೆಂಟ್, ಹೇಗಿರುತ್ತಪ್ಪ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಟು ಫೈಂಡ್ ಔಟ್ ದಿ ತ್ರೀ ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಹೇಗೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕು, ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಸೇಲ್ಸ್ ತಗೋಬೇಕು. ಸೇಲ್ಸ್ ಕ್ವಶನ್ಸ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ ಸೇಲ್ಸ್ ಎಷ್ಟಿದೆ ಅಂತ. ಸೇಲ್ಸ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಸೇಲ್ಸ್ ಅಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಅಲ್ಲಿ ನಾವು ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ಸ್. ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಈ ಒಂದು ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಸೊ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. EBIT ಸಿಗುತ್ತೆ. ಈ EBIT ನಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಇಂಟ್ರೆಸ್ಟ್.
ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಯಾರಿಗೆ ಕೊಡ್ತಕ್ಕಂಥದ್ದು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆರ್ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್. ಸಾಲದ ಮೇಲೆ ನಾವೇನ್ ತಂದಿರ್ತೀವಿ, ಬಾರೋಯಿಂಗ್ ಮೇಲೆ ಆ ಒಂದು ಇಂಟ್ರೆಸ್ಟ್ ಅನ್ನ ಕೊಟ್ರೆ ಇಂಟ್ರೆಸ್ಟ್ ಬರುತ್ತೆ. ಸೊ ಲೆಸ್ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಲೆಸ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್, ಅಗೈನ್ ಯು ನೀಡ್ ಟು ಬಿ ಲೆಸ್ income tax or just tax. Less tax, tax ಅನ್ನ ಲೆಸ್ ಮಾಡಿ. ಸೊ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ದಟ್ ಈಸ್ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಬರೀ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ವರ್ಗು ನೀವು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಆಪರೇಟಿಂಗ್ ಲಿವರೇಜಸ್ ಹೇಳುತ್ತೆ. ಆಪರೇಟಿಂಗ್ ಲಿವರೇಜ್ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ನೋಡಿ, ಕಾಂಟ್ರಿಬ್ಯೂಷನ್ಸ್ ಹೇಗೆ ಸಿಗುತ್ತೆ? ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಅನ್ನ ಮಾಡಿದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಕಾಂಟ್ರಿಬ್ಯೂಷನ್ಸ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಕಳೆದ್ರೆ EBIT ಸಿಗುತ್ತೆ. ಅಪ್ಲೈ ಫಾರ್ ದಿ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಯು ವಿಲ್ ಗೆಟ್ ಆಪರೇಟಿಂಗ್ ಲಿವರೇಜ್. ಅಂಡ್ ಫಿನಾನ್ಷಿಯಲ್ ಲಿವರೇಜ್ ಮಾಡಬೇಕು ಅಂತ ಹೇಳಿದ್ರೆ EBIT ಡಿವೈಡೆಡ್ ಬೈ EBT ಮಾಡಬೇಕು. ಸೊ EBIT ಡಿವೈಡೆಡ್ ಬೈ EBT ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲಿವರೇಜಸ್ ಬರುತ್ತೆ. ಅಂಡ್ ಏನು ಇನ್ಫಾರ್ಮೇಶನ್ಸ್ ಇರುತ್ತೆ, ಲಿವರೇಜಸ್, ಆಪರೇಟಿಂಗ್ ಲಿವರೇಜ್ ಮತ್ತೆ ಫಿನಾನ್ಷಿಯಲ್ ಲಿವರೇಜ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕಾಂಬೈನ್ಡ್ ಲಿವರೇಜ್ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು. ಸೊ ಇನ್ ಕೇಸ್ ನಿಮ್ಮ ಕ್ವಶನ್ಸ್ ಅಲ್ಲಿ ಏನಾದರೂ EPS ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ, ಅರ್ನಿಂಗ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಏನಾದರೂ ಕ್ವಶನ್ಸ್ ಅಲ್ಲಿ ಕೇಳಿದ್ರೆ, ಅವಾಗ ನಾವು ಅರ್ನಿಂಗ್ ಪರ್ ಶೇರ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅರ್ನಿಂಗ್ಸ್ ಅವೈಲಬಲ್ ಟು equity shareholders, equity earnings available to equity shareholders divided by number of equity shares ಮಾಡಿದ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. EPS ಕೇಳಿದ್ರೆ ನಾನು ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ಯು ಗೆಟ್ ಆಫ್ಟರ್ ಟ್ಯಾಕ್ಸ್ ನಿಮಗೆ ಸಿಕ್ಕಾದ್ಮೇಲೆ ಸೊ ನೀವೇನ್ ಮಾಡಬೇಕು ಅಂತಾನೆ, ಈ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. earnings available to equity shareholders. Earnings available to equity shareholders. So these are the simple steps to find out 3 different types of leverages ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, there are only 3 ತರದ ಲಿವರೇಜಸ್ ಇರ್ತಕ್ಕಂಥದ್ದು: ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಫಿನಾನ್ಷಿಯಲ್ ಲಿವರೇಜ್ EBIT ಡಿವೈಡೆಡ್ ಬೈ EBT, ಕಂಬೈನ್ಡ್ ಲಿವರೇಜ್ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಬರುತ್ತೆ. ಅಂಡ್ ಅರ್ನಿಂಗ್ ಪರ್ ಶೇರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಮಗೆ ಲಿವರೇಜಸ್ ಸಿಗುತ್ತೆ. ಅರ್ನಿಂಗ್ EPS ಕೂಡ ಸಿಗುತ್ತೆ. ಈ EPS ಅಥವಾ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ನೀವು ಈ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಗೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಸಿಂಪಲ್ ಸ್ಟೆಪ್ ಆರ್